ಶ್ರೀ ಗುರುಭ್ಯೋ ನಮಃ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನಾ ಸುಬ್ರಹ್ಮಣ್ಯ ನಮಸ್ತೆಸ್ತು ಮಹಾಪುರುಷ ಪೂರ್ವಜ. ಈ ದೇವಸ್ಥಾನವು ತುಂಬ ಪುರಾತನ ದೇವಸ್ಥಾನ, ಒಂದು 800 ವರ್ಷ ಆಗಿರ್ಬೋದು. ಈ ಮಹಾವಿಷ್ಣು ದೇವಸ್ಥಾನಕ್ಕೆ ವಿಶೇಷ ಸೇವೆ ದೋಸೆ ಸೇವೆ. ದೋಸೆ ಮಹಾವಿಷ್ಣು ದೇವಸ್ಥಾನ ಹೇಳಿ ಹೆಸರುಂಟು. ಇಲ್ಲಿ ಸಂತಾನ ಆಗದೆ ಇದ್ದವ್ರು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಸಂತಾನ ಆಗಿ ಆ ದೋಸೆಯನ್ನು ದೇವರು ಮಾಡಿಸ್ಕೊಳ್ತಾರೆ. ಉದ್ಯೋಗದಲ್ಲೂ ಹಾಗೆ ಎಷ್ಟೋ ಜನ ಉತ್ತಮ ಉದ್ಯೋಗ ಸಿಕ್ಕಿದೆ, ಇಲ್ಲಿ ಒಂದು ದೋಸೆ ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಮಂಗಲ ಕಾರ್ಯ ಬಗ್ಗೆ ಅದು ಗಂಡು ಮಗುವೇ ಬೇಕೆಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋರು ಎಷ್ಟೋ ಜನ ಗಂಡು ಮಗುವಾಗಿ ಈ ಮಹಾವಿಷ್ಣು ದೇವಸ್ಥಾನಕ್ಕೆ ಒಂದು ಮುಡಿಯಕ್ಕಿ ದೋಸೆ ಇಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಆ ದೋಸೆ ನೈವೇದ್ಯದಲ್ಲಿ ವಿಶೇಷ ಉಂಟು. 30 kg ಅಕ್ಕಿಯನ್ನು ಹಾಕಿ 12 ಸೇರು ಉದ್ದನ್ನು ಹಾಕಿ ಅರಿಯುವಂಥದ್ದು. 1200-1300 ದೋಸೆ ಆಗ್ತದೆ. ದೋಸೆ ಸಮಾರಾಧನೆ ಬೇರೆ, ದೋಸೆ ಸೇವೆ ಬೇರೆ. ದೋಸೆ ಸೇವೆ ಮಾಡಿ ನೈವೇದ್ಯ ಮಾಡಿ ಆಸ್ಪಾಸಿನವರಿಗೆಲ್ಲ ಕೊಡ್ತಾರೆ. ದೇವಸ್ಥಾನಕ್ಕೋ ಶಾಲೆಗೋ ಶಾಲೆ ಮಕ್ಕಳಿಗೋ ಅಥವಾ ಮನೆಯಲ್ಲಿ ವಿಶೇಷ ಫಂಕ್ಷನ್ ಇದ್ದರೆ ಈ ದೋಸೆ ತಗೊಂಡು ಹೋಗಿ ಎಷ್ಟೋ ಜನ ಪ್ರಸಾದ ರೂಪದಲ್ಲಿ ಬಂದವರು ಅತಿಥಿಗಳಿಗೆಲ್ಲ ಹಾಕ್ತಾರೆ. ಈ ದೋಸೆ ಸಮಾರಾಧನೆ ಹೇಳಿದರೆ ದೋಸೆ ಇಲ್ಲೇ ನೈವೇದ್ಯ ಮಾಡಿ ಈ ಆಸ್ಪಾಸಲ್ಲಿ ಒಂದು 100-125 ಮನೆ ಇದೆ. ಎಲ್ಲ ಬ್ರಾಹ್ಮಣರಿಗೂ ಹೋಗಿ ಹೇಳಿ ಬರ್ತಾರೆ. ಒಬ್ಬರು ಹೋಗಿ ಹೇಳಿ ಬರುವಂಥ 8 ಗಂಟೆ 8:15 ಟೈಮ್ ಇಟ್ಕೊಳ್ತಾರೆ. ಆ 8 ಗಂಟೆಗೆ ಮಹಾ ನೈವೇದ್ಯ ಮಾಡಿಕೊಂಡು ಆ ದೋಸೆನ ಇಲ್ಲೇ ಹಂಚುತ್ತಾರೆ. ಆ ದೋಸೆಗೆ ಚಟ್ನಿ ಹಾಗೆ ಸಾಗು ಮಾಡ್ತಾರೆ, ಮುದ್ದುಳಿ ಮಾಡ್ತಾರೆ, ಜೋನಿ ಹೇಳಿ ಮಾಡ್ತಾರೆ, ತೆಂಗಿನೆಣ್ಣೆ ಹಾಕ್ತಾರೆ. ಕುಡಿಲಿಕ್ಕೆ ಬೇಕಾದಂಥ ಅವರಿಗೆ ಒಂದು ಟೀ ಕಾಫಿ ಅಥವಾ ಹೆಸರು ನೀರನ್ನು ಕೊಡ್ತಾರೆ. ಈ ಮಹಾವಿಷ್ಣು ದೇವಸ್ಥಾನದಲ್ಲಿ ವರ್ಷಕ್ಕೆ ಕಮ್ಮಿ ಅಂತಾದರೂ 40-50 ಮುಡಿ ಅಕ್ಕಿ ದೋಸೆ ಪ್ರತಿ ವರ್ಷ ಆಗ್ತದೆ. ಆ ಮಹಾವಿಷ್ಣು ಯಾವ ಭಕ್ತರಿಗೆ ಅವರು ಇಷ್ಟಾರ್ಥ ಸಿದ್ಧಿ ಮಾಡಿಕೊಂಡು ಅವರು ಸಂತೋಷಮಯರಾಗಿ ಒಂದು ಸೇವೆ ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ರಂಗಪೂಜೆ ಸೇವೆ ಆಗ್ತದೆ. ಇಲ್ಲಿ ಈ ದೀಪಾವಳಿ ಅಮಾವಾಸ್ಯೆ ಎನ್ನುವುದು ದೀಪೋತ್ಸವ, ಅದು ಸಣ್ಣ ರೀತಿಯಲ್ಲಿ ಒಂದು ಜಾತ್ರೆ ಕಡೆಗೆ ಇರ್ತದೆ. ಮತ್ತು ಇಲ್ಲಿ ಭಜನೆ ಹೇಳಿ ಆಗ್ತದೆ. ಚೈತ್ರ ಮಾಸದಲ್ಲಿ ಭಜನೆ ಪ್ರಾರಂಭ ಆಗ್ತದೆ. ಈ ಭಜನೋತ್ಸವ ಎನ್ನುವಂಥದ್ದು ಇಲ್ಲಿ ಒಂದು ಸಣ್ಣ ಒಂದು ಉತ್ಸವ ಇದ್ದ ಹಾಗೆ. ಮತ್ತು ಊರಿನವರೆಲ್ಲರೂ ದೇವಸ್ಥಾನ ಸಹಕಾರ ಕೊಡ್ತಾರೆ. ಪರಸ್ಥಳದಿದ್ದವರು ಆ ಸಮಯದಲ್ಲಿ ಬಂದು ದೇವರು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಹಾವಿಷ್ಣು ದೇವಸ್ಥಾನ ಪ್ರಾತಃ ಮಧ್ಯಾಹ್ನ ಬೆಳಿಗ್ಗೆ ಪೂಜೆ ಹಾಗೆ ಪ್ರದೋಷ ಕಾಲದಲ್ಲಿ ಎರಡು ಹೊತ್ತು ಪೂಜೆ ಆಗ್ತದೆ. ಬಹಳ ವಿಶೇಷವಾದಂಥ ದೇವಸ್ಥಾನ. ನಿಮಗೆಲ್ಲ ಅನುಕೂಲ ಆದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿಯಾಗಿ ಆ ದೇವರ ಅನುಗ್ರಹ ನೀವು ಪಡೆಯುವಾಗಲೇ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ನೆಮ್ಮದಿ ಜೀವನ, ಎಲ್ಲರೂ ಮಾಡುವಂಥ ನಿಮ್ಮ ಉದ್ಯೋಗ ವ್ಯವಹಾರ ಶ್ರೇಯಸ್ಸಾಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಸ್ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು.